ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ಪರಾಭವ ನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸ ಮತ್ತು ನಿಜ ಜ್ಯೇಷ್ಠ ಮಾಸ ಕೂಡಿ ಬಂದ ಜೂನ್ ತಿಂಗಳಿನಲ್ಲಿ ಬಂದಿರುವ ಪರ್ವದಿನಗಳು, ವಿಶೇಷ ದಿನಗಳು ಮತ್ತು ಹಬ್ಬಗಳ ಬಗ್ಗೆ, ಮತ್ತು ಗೃಹ ಪ್ರವೇಶ, ಮನೆ ಪ್ರಾರಂಭಿಸಲು, ಬಾಡಿಗೆ ಮನೆ ಬದಲಾವಣೆ ಮಾಡಲು, ಮದುವೆ, ನಾಮಕರಣ, ಉಪನಯನ ಮುಂತಾದ ಶುಭ ಕಾರ್ಯಗಳಿಗೆ ಯಾವ ದಿನಗಳು ಶುಭ ದಿನಗಳು ಎನ್ನುವ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, 2026 ಜೂನ್ ತಿಂಗಳು ನಿಜ ಜ್ಯೇಷ್ಠ ಮಾಸ ಬಹಳ ಪಾಡ್ಯಮಿವರೆಗೆ ಜೂನ್ ತಿಂಗಳು ಇರುತ್ತೆ. ಜೂನ್ 1ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ ಅಧಿಕ ಜ್ಯೇಷ್ಠ ಮಾಸ ಇರುತ್ತೆ. ಜೂನ್ 15 ಅಮಾವಾಸ್ಯೆಗೆ ಅಧಿಕ ಮಾಸ ಮುಗಿದು ಜೂನ್ 16ರಿಂದ ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗುತ್ತೆ. ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳು ಮಾಡುವಂತಿಲ್ಲ. ಜೂನ್ 16ರಿಂದ ನಿಜ ಜ್ಯೇಷ್ಠ ಮಾಸ ಆರಂಭವಾಗುತ್ತೆ. ಶುಭ ಕಾರ್ಯಗಳಿಗೆ ಶುಭ ದಿನಗಳು ಪ್ರಾರಂಭವಾಗುತ್ತೆ. ಬನ್ನಿ, ಜೂನ್ ತಿಂಗಳು ಪಂಚಾಂಗದ ಪ್ರಕಾರ ಪ್ರತಿದಿನದ ದಿನಾಂಕ, ವಾರ, ನಕ್ಷತ್ರವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋ ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ಜೂನ್ 1ನೇ ತಾರೀಕು ಸೋಮವಾರ, ಅಧಿಕ ಜ್ಯೇಷ್ಠ ಬಹುಳ ಪಾಡ್ಯಮಿ ತಿಥಿ ಇದೆ. ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದೆ. ಇದು ಯಾವುದೇ ಶುಭ ಕಾರ್ಯಗಳಿಗೆ ಸಮಂಜಸವಲ್ಲ. ಜೂನ್ 2ನೇ ತಾರೀಕು ಮಂಗಳವಾರ, ತಿಥಿ ವಿಧಿಯ ತಿಥಿ ಇದೆ. ಮೂಲ ನಕ್ಷತ್ರ ಇದೆ. ಇಲ್ಲೂ ಕೂಡ ಯಾವುದೇ ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯವಿಲ್ಲ. ಜೂನ್ 3ನೇ ತಾರೀಕು ಬುಧವಾರ, ತದಿಯ ತಿಥಿ, ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಇದೆ. ಜೂನ್ 4ನೇ ತಾರೀಕು ಗುರುವಾರ, ತಿಥಿ ಚೌತಿ ತಿಥಿ ಇದೆ. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಇದೆ. ಈ ದಿನ ಸಂಕಟಹರ ಚತುರ್ಥಿ ಇದೆ. ಶ್ರದ್ಧಾಭಕ್ತಿಯಿಂದ ವಿಘ್ನೇಶ್ವರನನ್ನು ಪೂಜಿಸಿಕೊಂಡ್ರೆ ನಿಮ್ಮ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ಈ ದಿನ ಮನೆ ಬದಲಾಯಿಸಲು, ಸೀಮಂತ ಮಾಡಲು, ವಾಹನ ಖರೀದಿ ಮಾಡಲು, ನಾಮಕರಣ ಮಾಡೋದಕ್ಕೆ, ಅನ್ನಪ್ರಾಶನ ಮಾಡೋದಕ್ಕೆ ದಿನ ಉತ್ತಮವಾಗಿದೆ. ಜೂನ್ 5ನೇ ತಾರೀಕು ಶುಕ್ರವಾರ, ತಿಥಿ ಪಂಚಮಿ ತಿಥಿ ಇದೆ. ನಕ್ಷತ್ರ ಶ್ರವಣ ನಕ್ಷತ್ರ ಇದೆ. ಈ ದಿನ ಬಾಡಿಗೆ ಮನೆ ಬದಲಾವಣೆ ಮಾಡಲು, ಹೊಸ ವಾಹನವನ್ನು ಖರೀದಿಸಲು ದಿನ ಪ್ರಾಶಸ್ತ್ಯವಾಗಿದೆ. ಜೂನ್ 6ನೇ ತಾರೀಕು ಶನಿವಾರ, ತಿಥಿ ಷಷ್ಠಿ ತಿಥಿ ಇದೆ. ನಕ್ಷತ್ರ ಧನಿಷ್ಠ ನಕ್ಷತ್ರ ಇದೆ. ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಅನುಕೂಲವಾಗಿಲ್ಲ. ಜೂನ್ 7ನೇ ತಾರೀಕು ಭಾನುವಾರ, ತಿಥಿ ಸಪ್ತಮಿ ತಿಥಿ ಇದೆ. ನಕ್ಷತ್ರ ಶತಭಿಷ ನಕ್ಷತ್ರ ಇದೆ. ಚಿಕ್ಕ ಮಕ್ಕಳನ್ನು ಉಯ್ಯಾಲೆಯಲ್ಲಿ ಹಾಕಲು ಶುಭ ದಿನ. ಜೂನ್ 8 ಸೋಮವಾರ, ತಿಥಿ ಅಷ್ಟಮಿ ತಿಥಿ ಇದೆ. ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಬಂದಿದೆ. ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮವಾಗಿಲ್ಲ. ಜೂನ್ 9ನೇ ತಾರೀಕು ಮಂಗಳವಾರ, ನವಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ ಇದೆ. ಈ ದಿನ ಕೂಡ ಶುಭ ಕಾರ್ಯಗಳಿಗೆ ಶುಭ ಸಮಯ ಇಲ್ಲ. ಜೂನ್ 10ನೇ ತಾರೀಕು ಬುಧವಾರ, ದಶಮಿ ತಿಥಿ, ರೇವತಿ ನಕ್ಷತ್ರ ಇದೆ. ಈ ದಿನ ಕೂಡ ಶುಭ ದಿನ ಆಗಿದೆ. ಬಾಡಿಗೆ ಮನೆ ಬದಲಾವಣೆ ಮಾಡಬಹುದು. ಸೀಮಂತ, ಅನ್ನಪ್ರಾಶನ, ನಾಮಕರಣ, ಚಿಕ್ಕ ಮಕ್ಕಳಿಗೆ ಉಯ್ಯಾಲೆಗೆ ಹಾಕಲು ಈ ದಿನ ಶುಭ ದಿನವಾಗಿದೆ. ಜೂನ್ 11ನೇ ತಾರೀಕು ಗುರುವಾರ, ತಿಥಿ ಏಕಾದಶಿ ತಿಥಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ ಇದೆ. ಈ ದಿನ ಏಕಾದಶಿ. ಈ ದಿನ ಭಗವಾನ್ ವಿಷ್ಣುವನ್ನು ಆರಾಧಿಸಿದರೆ ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳು, ಪರಲೋಕದಲ್ಲಿ ಮೋಕ್ಷ ದೊರೆಯುತ್ತೆ. ಸ್ನೇಹಿತರೆ, ಈ ದಿನ ಸೀಮಂತ ಮಾಡಲು, ಅನ್ನಪ್ರಾಶನ ಮಾಡಲು, ನಾಮಕರಣ ಮಾಡಲು, ಬಾಡಿಗೆ ಮನೆ ಬದಲಾವಣೆ ಮಾಡಲು, ಚಿಕ್ಕ ಮಕ್ಕಳನ್ನು ಉಯ್ಯಾಲೆಗೆ ಹಾಕಲು ಶುಭ ದಿನವಾಗಿದೆ. ಜೂನ್ 13ನೇ ತಾರೀಕು ಶನಿವಾರ, ತ್ರಯೋದಶಿ ತಿಥಿ ಬಂದಿದೆ. ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಈ ದಿನ ಮಾಸ ಶಿವರಾತ್ರಿ ಮತ್ತು ಶನಿ ತ್ರಯೋದಶಿ ಎರಡೂ ಒಟ್ಟಿಗೆ ಕೂಡಿ ಬಂದಿದೆ. ಪಂಚಾಂಗದ ಪ್ರಕಾರ ಈ ದಿನ ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯವಾದ ದಿನ ಅಲ್ಲ. ಜೂನ್ 14ನೇ ತಾರೀಕು ಭಾನುವಾರ, ತಿಥಿ ಚತುರ್ದಶಿ ತಿಥಿ, ನಕ್ಷತ್ರ ರೋಹಿಣಿ ನಕ್ಷತ್ರ ಬಂದಿದೆ. ಈ ದಿನ ಕೂಡ ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯವಿಲ್ಲ. ಜೂನ್ 15ನೇ ತಾರೀಕು ಸೋಮವಾರ, ಅಮಾವಾಸ್ಯೆ ತಿಥಿ, ಮೃಗಶಿರ ನಕ್ಷತ್ರ ಬಂದಿದೆ. ಈ ದಿನಕ್ಕೆ ಅಧಿಕ ಮಾಸ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಮಿಥುನ ಸಂಕ್ರಮಣ ಅಮಾವಾಸ್ಯೆ ಸೋಮವಾರ. ಈ ದಿನ ಕೂಡ ಯಾವುದೇ ಶುಭ ಕಾರ್ಯಗಳಿಗೆ ಶುಭ ದಿನ ಆಗಿರೋದಿಲ್ಲ. ಜೂನ್ 16ನೇ ತಾರೀಕು ಮಂಗಳವಾರ, ಪಾಡ್ಯಮಿ ತಿಥಿ, ಆರುದ್ರ ನಕ್ಷತ್ರ ಇದೆ. ನಿಜ ಜ್ಯೇಷ್ಠ ಮಾಸ ಈ ದಿನದಿಂದನೇ ಪ್ರಾರಂಭ ಆಗುತ್ತೆ. ಈ ದಿನವೇ ಚಂದ್ರ ದರ್ಶನ ಕೂಡ.
ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯವಿಲ್ಲ. ಜೂನ್ 17ನೇ ತಾರೀಕು ಬುಧವಾರ, ತದಿಯಾ ತಿಥಿ, ಪುನರ್ವಸು ನಕ್ಷತ್ರ. ಈ ದಿನ ಬಹಳ ಶುಭ ದಿನ ಆಗಿದೆ. ಈ ದಿನ ಗೃಹ ಪ್ರವೇಶಕ್ಕೆ ಬಹಳ ಶುಭ ದಿನ. ಗೃಹ ಪ್ರವೇಶವನ್ನು ಮಾಡ್ಕೋಬೋದು. ಬಾಡಿಗೆ ಮನೆಯನ್ನು ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಬಹಳ ಶುಭ ದಿನ ಆಗಿದೆ. ಸ್ನೇಹಿತರೆ, ಈ ದಿನದಿಂದ ಮೊಹರಂ ತಿಂಗಳು ಆರಂಭವಾಗುತ್ತೆ. ಜೂನ್ 18ನೇ ತಾರೀಕು ಗುರುವಾರ, ತಿಥಿ ಚೌತಿ ತಿಥಿ ಇದೆ, ಪುಷ್ಯಮಿ ನಕ್ಷತ್ರ ಇದೆ. ಈ ದಿನ ಗೃಹ ಪ್ರವೇಶ, ನಾಮಕರಣ, ಹುಟ್ಟು ಕೂದಲು, ಅನ್ನಪ್ರಾಶನ, ಸೀಮಂತ, ವಾಹನ ಖರೀದಿ, ಮನೆ ಅಥವಾ ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಇವೆಲ್ಲ ಕಾರ್ಯಗಳಿಗೆ ಬಹಳ ಶುಭ ದಿನ ಆಗಿದೆ. ಜೂನ್ 19ನೇ ತಾರೀಕು ಶುಕ್ರವಾರ, ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ ಬಂದಿದೆ. ಈ ದಿನ ಕೂಡ ಶುಭ ಕಾರ್ಯಗಳಿಗೆ ಬಹಳ ಶುಭ ದಿನ ಆಗಿದೆ. ವಿವಾಹ, ಗೃಹ ಪ್ರವೇಶ ಮತ್ತು ಮನೆ ಕಟ್ಟಲು ಪ್ರಾರಂಭಿಸಲು, ನಾಮಕರಣ, ಹುಟ್ಟು ಕೂದಲು, ಸೀಮಂತ ಇದೆಲ್ಲದಕ್ಕೂ ಬಹಳ ಶುಭ ದಿನ ಆಗಿದೆ. ಜೂನ್ 20ನೇ ತಾರೀಕು ಶನಿವಾರ, ಷಷ್ಠಿ ತಿಥಿ ಇದೆ, ಮಖ ನಕ್ಷತ್ರ ಇದೆ. ಬಹಳ ಶುಭ ದಿನ ಆಗಿದೆ. ಮದುವೆ, ಗೃಹ ಪ್ರವೇಶ, ಗೃಹ ಆರಂಭವನ್ನು ಮಾಡೋದಕ್ಕೆ, ಹುಡುಗ ಹುಡುಗಿಗೆ ಸಂಬಂಧ ನೋಡಲು, ನೂತನ ವಾಹನ ಖರೀದಿ ಮಾಡಲು, ನೂತನ ಹೊಸ ವ್ಯಾಪಾರವನ್ನು ಪ್ರಾರಂಭಿಸೋದಕ್ಕೆ ಬಹಳ ಶುಭ ದಿನ ಆಗಿದೆ. ಜೂನ್ 21ನೇ ತಾರೀಕು ಭಾನುವಾರ, ಸಪ್ತಮಿ ತಿಥಿ, ಪುಬ್ಬ ನಕ್ಷತ್ರ ಇದೆ. ಈ ದಿನ ವಿವಾಹ, ಗೃಹ ಪ್ರವೇಶ, ಗೃಹ ಪ್ರಾರಂಭ ಮಾಡಲು ಬಹಳ ಶುಭ ದಿನ ಆಗಿದೆ. ಜೂನ್ 22ನೇ ತಾರೀಕು ಸೋಮವಾರ, ಅಷ್ಟಮಿ ತಿಥಿ, ಉತ್ತರ ಭದ್ರ ನಕ್ಷತ್ರ ಇದೆ. ವಿವಾಹ, ಗೃಹ ಪ್ರವೇಶ, ನಾಮಕರಣ, ಅನ್ನಪ್ರಾಶನ, ವಾಹನ ಖರೀದಿ, ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಶುಭ ದಿನವಾಗಿದೆ. ಜೂನ್ 23ನೇ ತಾರೀಕು ಮಂಗಳವಾರ, ನವಮಿ ತಿಥಿ, ಹಸ್ತ ನಕ್ಷತ್ರ ಇದೆ. ಯಾವುದೇ ಹಬ್ಬಗಳು ಈ ದಿನ ಇಲ್ಲ. ಶುಭ ಕಾರ್ಯಗಳಿಗೆ ಈ ದಿನ ಅನುಕೂಲವಾಗಿಲ್ಲ. ಸ್ನೇಹಿತರೆ, ಜೂನ್ 24ನೇ ತಾರೀಕು ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ ಇದೆ. ಈ ದಿನ ಬಹಳ ಶುಭ ದಿನ ಆಗಿದೆ. ಈ ದಿನ ದಶಪಾಪಹರ ದಶಮಿ ತಿಥಿ. ಈ ದಿನ ವಿವಾಹ, ಗೃಹ ಪ್ರವೇಶ, ಉಪನಯನ, ನಾಮಕರಣ, ಹುಟ್ಟು ಕೂದಲು ತೆಗೆಯೋದಕ್ಕೆ, ಅನ್ನಪ್ರಾಶನ ಮಾಡಿಸೋದಕ್ಕೆ, ಸೀಮಂತ ಮಾಡೋದಕ್ಕೆ, ಹೊಸ ವಾಹನ ಖರೀದಿ ಮಾಡಲು, ಯಾವುದಾದ್ರೂ ಹೊಲ ಮನೆ ಸೈಟನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಈ ಎಲ್ಲ ಕಾರ್ಯಗಳಿಗೂ ಈ ದಿನ ಬಹಳ ಶುಭ ದಿನ ಆಗಿದೆ. ಇನ್ನು ಜೂನ್ 25ನೇ ತಾರೀಕು ಗುರುವಾರ, ಏಕಾದಶಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿನ ನಿರ್ಜಲ ಏಕಾದಶಿ. ಈ ದಿನವೂ ಎಲ್ಲ ಶುಭ ಕಾರ್ಯಗಳಿಗೂ ಬಹಳ ಶುಭ ದಿನವಾಗಿದೆ. ಜೂನ್ 26ನೇ ತಾರೀಕು ಶುಕ್ರವಾರ, ದ್ವಾದಶ ತಿಥಿ, ವಿಶಾಖ ನಕ್ಷತ್ರ, ರಾಮಲಕ್ಷ್ಮಣರ ದ್ವಾದಶಿ ಅಂತಲೂ ಕರಿತೀವಿ. ಈ ದಿನ ಕೂಡ ಎಲ್ಲ ಶುಭ ಕಾರ್ಯಗಳಿಗೆ ಬಹಳ ಶುಭ ದಿನವಾಗಿದೆ. ಜೂನ್ 27ನೇ ತಾರೀಕು ತ್ರಯೋದಶಿ ತಿಥಿ, ಅನುರಾಧ ನಕ್ಷತ್ರ ಇದೆ. ಈ ದಿನ ಕೂಡ ಬಹಳ ಶುಭ ದಿನವಾಗಿದೆ. ಜೂನ್ ತಿಂಗಳು ನಿಜ ಜ್ಯೇಷ್ಠ ಮಾಸದಲ್ಲಿ ಈ ದಿನ ಕೂಡ ಮದುವೆ, ಗೃಹ ಪ್ರವೇಶ ಮುಂತಾದ ಎಲ್ಲ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬಹುದು. ಜೂನ್ 28 ಭಾನುವಾರ, ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ ಇದೆ. ವಿವಾಹ, ಗೃಹ ಪ್ರವೇಶ, ಚಿಕ್ಕ ಮಕ್ಕಳಿಗೆ ಕಿವಿಯನ್ನು ಹೊಲಿಸೋದು, ಚಿಕ್ಕ ಮಕ್ಕಳಿಗೆ ಉಯ್ಯಾಲೆಯಲ್ಲೇ ಹಾಕುವುದು, ನಾಮಕರಣ ಮುಂತಾದ ಎಲ್ಲ ಶುಭ ಕಾರ್ಯಗಳಿಗೂ ದಿನ ಬಹಳ ಯೋಗ್ಯವಾಗಿದೆ. ಜೂನ್ 29ನೇ ತಾರೀಕು ಸೋಮವಾರ, ಪೌರ್ಣಮಿ ತಿಥಿ, ಮೂಲ ನಕ್ಷತ್ರ ಬಂದಿದೆ. ಈ ದಿನ ಗೃಹ ಪ್ರವೇಶ, ಗೃಹ ಆರಂಭ ಮತ್ತು ನಾಮಕರಣಕ್ಕೆ ಶುಭ ದಿನವಾಗಿದೆ. ಜೂನ್ 30ನೇ ತಾರೀಕು ಮಂಗಳವಾರ, ಪಾಡ್ಯಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ ಬಂದಿದೆ. ಈ ದಿನ ಯಾವ ಶುಭ ಕಾರ್ಯಗಳಿಗೂ ಶುಭ ದಿನ ಆಗಿರಲ್ಲ. ಸ್ನೇಹಿತರೆ, ಹೀಗೆ 2026 ಜೂನ್ ತಿಂಗಳು 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಅಧಿಕ ಜ್ಯೇಷ್ಠ ಮಾಸ ಇದ್ದು ಯಾವುದೇ ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯವಿಲ್ಲ. ಜೂನ್ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ನಿಜ ಜ್ಯೇಷ್ಠ ಮಾಸ ಇದ್ದು ಹಲವು ದಿನಗಳು ಶುಭ ಕಾರ್ಯಗಳಿಗೆ ಶುಭ ದಿನಗಳಾಗಿವೆ. ಯಾವ ದಿನ ಯಾವ ಶುಭ ಕಾರ್ಯಕ್ಕೆ ಯೋಗ್ಯವಾಗಿದೆ, ಶುಭವಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವರಿಗೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.